ಎಲ್ಲ ಇಲ್ಲಿ ಫುಡ್ ತಗೊಂಡು ಹೋಗ್ತಾ ಇದ್ದಾರೆ. ನಾನ್ ವೆಜ್ ಎಲ್ಲ ಇದೆ. ಲೆಪರ್ಡ್ ಹಿಂಗ್ ಜಂಪ್ ಆಗ್ಬಿಟ್ರೆ ಜನ ಹೆಂಗ ಅದು ಮೇಡಮ್ ಅದು ಬರಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಕೊಡ್ತಾರೆ ಅಂತೇನೆ, ಇದು ಹುಲ್ ಕೊಡ್ತಾರೆ ಅಂತೇನೆ. ನೋಡಿ ಜಿರಾಫೆಗಳು ನೋಡಿ, ಒಂದು 7-8 ಜಿರಾಫೆಗಳಿದೆ. ಏನೋ. ಹಾಯ್ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮೈಸೂರಿಗರಿಗೆ ಪಕ್ಕ ಗೊತ್ತಾಗಿರುತ್ತೆ ಈ ಪ್ಲೇಸ್ ಎಲ್ಲ ನೋಡಿದ್ರೆ ಎಲ್ಲಿದ್ದೀನಿ ಅಂತ ಹೇಳಿದ್ರೆ. ನಾನಿವಾಗ ಪ್ರೆಸೆಂಟ್ ಇರೋದು ಝೂ ಅಲ್ಲಿದ್ದೀನಿ, ಮೈಸೂರಿನ ಝೂ ಅಲ್ಲಿದ್ದೀನಿ. ಇವಾಗ ನಿಮಗೆ ಈ ಝೂವನ್ನು ತೋರಿಸ್ಕೊಡೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಯ್, ಹೇಗಿದ್ರ ಸರ್? ಹೇಗಿದ್ರ ಸರ್? ಆರಾಮ್. ಆಯ್ತು ಸರ್, ನಿಮ್ದು ಸರ್? ಗೈಸ್, ನಾನಿವಾಗ ಝೂ ಇಂದ ಒಳಗಡೆ ಬಂದಿದ್ದೀನಿ. ಇವಾಗ ಟಿಕೆಟ್ ತೊಗೊಂಡೆ. ಈ ಟಿಕೆಟ್ಗೆ 120 ರೂಪಾಯಿ ಒಂದು ಪರ್ಸನ್ಗೆ. ಅಂದರೆ ನಾನೇನು ಮಾಡಿದೆ ಅಂದರೆ ಕ್ಯಾಮ್ರಾಗೂ ಕೂಡ ಕೊಡಬೇಕಾಗಿತ್ತು. 218 ರೂಪಾಯಿ ಕೇಳ್ತಿದ್ರು. ಆದರೆ ಕ್ಯಾಮ್ರಾನ ಸ್ವಲ್ಪ ಗೋಪ್ರ ಅಲ್ವಾ, ಅದನ್ನು ಜೋಬ್ ಒಳಗಡೆ ಇಟ್ಕೊಂಡು ಇವಾಗ ಬಂದಿದ್ದೀನಿ. ಸುಮ್ಮನೆ ಏನು ಕೊಡಬೇಕು ಅವ್ರಿಗೆ, ಅದಕ್ಕೆ ಇವಾಗ ಈ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಬಂದಿದ್ದೀನಿ. ಇಲ್ಲೆಲ್ಲ ಒಂಥರ ಗಿಳಿಗಳೆಲ್ಲ ಇದೆ, ಕಲರ್ಫುಲ್ ಗಿಳಿಗಳು. ನಮಗೆ ಫಸ್ಟು ಬಂದಾಗ ಸಿಗೋದೆ ಈ ಬರ್ಡ್ಸ್ಗಳು ಸಿಗುತ್ತೆ. ಆ ಕಡೆ ಇದೆ ಪುನಃ, ಮತ್ತು ಈ ಕಡೆ ಎಲ್ಲ ಬರ್ಡ್ಸ್ಗಳಿದೆ. ಇಲ್ಲೊಂದು ಯಾವುದೋ ಸಾರಸ್ ಕ್ರೇನ್ ಅಂತ ಇದೆ, ದೊಡ್ಡ ಕೊಕ್ಕರೆ ಅಕ್ಕಿ. ನಾವು ಕೊಕ್ಕರೆ ಅಕ್ಕಿ ಅಂತೀವಿ, ಇದನ್ನು ಸಾರಸ್ ಕ್ರೇನ್ ಅಂತ ಇವ್ರು ಕರೀತಾರೆ. ಇಲ್ಲೆಲ್ಲ ಐತೆ ನೋಡಿ ಅಕ್ಕಿಗಳೆಲ್ಲ. ಜನ ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಬಕ ಪಕ್ಷಿ ಥರ ಕಾಯ್ಕೊಂಡು ಕೂತಿದೆಯಲ್ಲ ನೀನು ಅಂತಾರಲ್ಲ, ಆ ಪಕ್ಷಿನೇ ಇಲ್ಲಿದೆ ನೋಡಿ. ಇವಾಗ ಇದೇನೇ ಬಕ ಪಕ್ಷಿ. ಆ ಕಡೆ ಟರ್ನ್ ಮಾಡ್ಕೊಂಡಿದೆ. ಯಾವುದೋ ಒಂದು ಕೋತಿ ನೋಡಿ, ಆ ಗ್ರಿಲ್ ಮೇಲೆ ಯಾವ ಥರ ನಡ್ಕೊಂಡು ಬರ್ತಾಯಿದೆ ಹಿಂದೆಗಡೆಯಿಂದ. ಇಲ್ಲಿ ನೋಡಿ ಹೊರಟೋಗ್ಬಿಡ್ತು. ಒಂಥರ ಡಿಫ್ರೆಂಟಾಗಿ ಐತೆ ಇದು ಕೋತಿ. ಗೈಸ್, ನನ್ನಿಂದ ಏನು ಕಾಣಿಸ್ತಾ ಇದೆ, ಈ ಮರದ ದಿಮ್ಮಿ ಅಂದರೆ ಒಂಥರ ಹಳೆ ಮರ ಇದು. ಇದು 15,000 ಕೋಟಿ ವರ್ಷಗಳ ಹಿಂದೆ ಇರುವಂಥ ಒಂದು ಇದಂತೆ, ಅಂದರೆ ಬುಡ ಅಂತ ಹೇಳ್ತೀವಿ. ಇದು ಆಂಧ್ರ ಪ್ರದೇಶದ ಮೂಲದಿಂದ ತಂದಿರೋದು ಅಂದ್ಬಿಟ್ಟು ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಮಾಂಸಾಹಾರಿಗಳ ವಲಯ ಅಂತ ಇದೆ. ಅಂದರೆ ಇಲ್ಲಿ ಫುಲ್ಲು ಮಾಂಸಾಹಾರಿಗಳು, ಅಂದರೆ ನಾನ್ ವೆಜಿಟೇರಿಯನ್ಸ್ ಇರುವಂಥ ಒಂದು ಪ್ರಾಣಿಗಳಿದೆ. ಅದನ್ನು ನೋಡೋಣ ಇವಾಗ. ಅಲ್ಲಿ ಚೀತಾ ನೋಡಿ ಯಾವ ಥರ ಇದೆ, ಸುಮ್ಮನೆ ಆರಾಮಾಗಿ ಕೂತಿದೆ. 2 ಐತೆ, ಆ ಕಡೆ ಒಂದು ಬರ್ತೈತೆ. ಇವಾಗ 2 ಐತೆ ನೋಡಿ, ಈ ಕಡೆನೇ ಬರ್ತೈತೆ ಇವಾಗ. ನೋಡಿ ಇಲ್ಲಿ ಲೆಪರ್ಡ್. ಅಲ್ಲಿ ಆ ಕಡೆ ಕಾಣಿಸ್ತೈತೆ ಹುಲಿ. ಇಲ್ಲೊಂದು ವಿಚಿತ್ರ ನಡೀತೈತೆ. ಅಲ್ಲಿ ಹುಲಿ ಇದೆ ಅಲ್ಲ, ಅದೇನು ಮಾಡ್ತೈತೆ ಅಂದರೆ ಹುಲ್ ತಿಂತೈತೆ ಸ್ವಲ್ಪ. ನೀನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಹುಲಿನ? ಇಲ್ಲೊಬ್ರು ಸರಿ ಹೇಳ್ತಿದ್ದಾರೆ, ಅಂದರೆ ಇಲ್ಲಿ ಸೇಫ್ಟಿ ಏನೂ ಇಲ್ವಲ್ಲ, ಈ ಕಡೆ ಈ ಥರ ಐತಲ್ಲ, ಬಂದು ಎಗರ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನೇ ಹೇಳ್ತಾ ಇದ್ದೀರಾ. ಇಲ್ಲಿ ಎಗರ್ಬಿಟ್ರೆ ಏನು ಮಾಡೋದು, ಅಷ್ಟು ಅಂದರೆ ಸ್ವಲ್ಪ ಕಾಡಲ್ಲಿದ್ದರೆ ಸರ್ ಸ್ಟ್ರೆಂತ್ ಇರ್ತಾ ಇದ್ವು. ಬಟ್ ಇವಾಗ ಅಂದರೆ ಇಲ್ಲಿ ಸಾಕಿರೋದಲ್ವಾ, ಹಾಂ, ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಅದಕ್ಕೆ. ಇಲ್ಲ ಮೇಡಮ್, ಅಂದರೆ ಅಲ್ಲಿಂದ ಬಂದದು ಜಂಪ್ ಮಾಡಬೇಕಲ್ಲ, ಇಷ್ಟು ಅಲ್ಲಿಂದನೂ ಬರಬೇಕು. ಅದು ಒಂದು 100 ಮೀಟ್ರಿಂದನೂ ಕೂಡ ಬಂದು ಜಿಗಿದ್ರೆ ಮಾತ್ರ ಇಲ್ಲಿ ಜಂಪ್ ಆಗುತ್ತೆ ಅಷ್ಟೇ. ಸುಮ್ಮನೆ ಇಲ್ಲಿಂದ ಏನೋ ಅಷ್ಟೇನೋ ಇದಿಲ್ವಲ್ಲ, ಲೆಂತ್ ಇಲ್ವಲ್ಲ, ಅದಕ್ಕೆ. ಹಾಂ, ಹಿಂಗ್ ಜಂಪ್ ಆಗ್ಬಿಟ್ರೆ ಜನ ಹೆಂಗ ಅದು ಮೇಡಮ್ ಅದು ಬರಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಸಾಕಿರೋದಲ್ವ ಇವಾಗ, ಅದು ಏನ್ ಮಾಡಂಗಿಲ್ಲ. ಅಂದ್ರೆ ಹಾಂ, ಸಾಕಿರೋದು ಅಂತಲ್ಲ, ಅದಕ್ಕೆ ಅಷ್ಟು ಪವರ್ ಇರಲ್ಲ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲೇ ಇದೇ ವಾತಾವರಣದಲ್ಲಿ ಬರೀ ಇಷ್ಟಲ್ಲೇ ಇರುತ್ತಲ್ಲ, ಅಷ್ಟು ಅದಕ್ಕೆ ಸ್ಟ್ರೆಂತ್ ಬರಲ್ಲ. ಈ ಕಾಡಲ್ಲಿದ್ರೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ, ತಾವೇ ತಿರುಗಾಡ್ಕೊಂಡು ಆರಾಮಾಗಿ ಫ್ರೀ ಆಗಿರುತ್ತೆ. ಬಟ್ ಇಲ್ಲಿ ಆ ಥರ ಇರಲ್ಲ, ಅದಕ್ಕೆ. ನಿಮಗೆ ಅಲ್ಲಿ ಸಿಂಹ ಕಾಣಿಸ್ತಾ ಇಲ್ವಲ್ಲ, ದೂರದಲ್ಲಿದೆ, ಅದು ಬರ್ತಾನೆ ಇಲ್ಲ. ದಿನ ಇಷ್ಟೊಂದು ಜನ ಬಂದರೆ ಅದಕ್ಕೂ ಬೇಜಾರಾಗ್ಬಿಟ್ಟು ಬಂದರು ಬರ್ತಾರೆ, ನನ್ನನ್ನು ನೋಡ್ಕೊಂಡು ಹೋದ್ರು ಹೋಗ್ತಾರೆ. ನಾನೇನು ಮಾಡಲಿ, ನಾನು ದೂರದಲ್ಲಿ ಇರ್ತೀನಿ, ನೀವು ನೋಡ್ಕೊಂಡು ಹೋಗಿ ಅಂದ್ಬಿಟ್ಟು ಸುಮ್ಮನೆ ಆರಾಮಾಗಿ ಬಂಡೆ ಮೇಲೆ ಕೂತೈತೆ. ಇಲ್ಲಿ ಎಲೆಕ್ಟ್ರಿಕ್ದು ಒಂದು ಕಾರ್ ಥರ ಹೋಗ್ತಾ ಇದೆ. ಎಲ್ಲ ಅಂದರೆ ಏಜ್ ಪರ್ಸನ್ಗಳೆಲ್ಲ ಹೋದರೆ ಸರಿ, ಆದರೆ ಚೆನ್ನಾಗಿರೋರೆಲ್ಲ ಹೋದರೆ ದೇವರು ಕಾಲು ಕೊಟ್ಟಿರೋದು ಯಾಕೆ, ಗಟ್ಟಿ ಇರೋದು ಯಾಕೆ ಹೇಳಿ. ನಮಗೆ ಯಾವಾಗಲೂ ನಡ್ಕೊಂಡು ಹೋಗಬೇಕು. ಇದನ್ನೆಲ್ಲ ನೋಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಆರಾಮಾಗಿ ತಿರುಗಾಡ್ಕೊಂಡು ನೋಡ್ಕೊಂಡು ಹೋಗಬೇಕು. ಸ್ಟಾಪ್ ಕೊಟ್ಕೊಂಡು ಹೋಗಿ ಆ ಥರ ಎಲ್ಲ ನಿಂತ್ಕೊಂಡು ನೋಡ್ರೆ ಏನು ಪ್ರಯೋಜನ ಹೇಳಿ. ಈ ಕಡೆ ಎಲ್ಲ ಕೋತಿಗಳೆಲ್ಲ ಇದೆ, ಡಿಫ್ರೆಂಟ್ ಕೋತಿಗಳು. ಅಂದರೆ ಬಾಲ ಕೆಂಪಿರೋದು, ಕಪ್ಪಿರೋದು, ಬಿಳಿ ಇರೋದು, ಆ ಥರ ಎಲ್ಲ ಇದೆ. ಇಲ್ಲಿ ಒಂದು ಕೆಂಚ್ಕಿರೋಂಥ ಕೋತಿಗಳಿದೆ.
ಇಲ್ಲಿ ಏನಿದೆ ಇಲ್ಲಿರುವಂಥ ಪ್ರಾಣಿಗಳನ್ನೆಲ್ಲ ನಾವು ತಗೋಬೋದು. ಅಂದರೆ ಸ್ವಂತಕ್ಕೇನು ಮನೆಗೆ ಇಟ್ಕೊಳ್ತೀವಲ್ಲ ಆ ಥರ ಹೋಗಿ ತಗೊಳ್ಳೋದಲ್ಲ, ಡೊನೇಟ್ ಮಾಡ್ಕೊಂಡು ಅಂದರೆ ಇಲ್ಲೇ ಸಾಕ್ತಾರೆ. ಅದಕ್ಕೆ ವರ್ಷಕ್ಕೆ ಇಷ್ಟು ಅಂದ್ಬಿಟ್ಟು ಅಮೌಂಟು 6 ತಿಂಗಳಿಗೆ 3 ತಿಂಗಳಿಗೆ ಈ ಥರ ಅಮೌಂಟ್ಗಳೆಲ್ಲ ಇರುತ್ತೆ ಅನಿಸುತ್ತೆ. ಅದು ಅಷ್ಟು ಅಮೌಂಟ್ ಕೊಟ್ಬಿಟ್ಟು ನಾವು ಇದನ್ನು ನೋಡ್ಕೊಳ್ತಿದ್ದೀವಿ. ಇದು ನಮ್ಮ ಪರವಾಗಿದೆ, ಪುನಃ ಮತ್ತೆ ನಾವು ಸಾಕ್ತಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ನಮ್ಮ ದರ್ಶನ್ ಸರ್ ಅವರು ಕೂಡ ತಗೊಂಡಿದ್ದಾರೆ ನೋಡಿ. ಈ ಕಡೆನೇ ಬರ್ತಾಯಿತ್ತು ಇವಾಗ ಗೋರಿಲ್ಲ. ಆ ಕಡೆ ಎಲ್ಲೂ ಸರಿಯಾಗಿ ಸಿಗಲಿಲ್ಲ, ಈ ಕಡೆ ಸಿಕ್ತು ಅಂದರೆ ನಮ್ಮ ಕ್ಯಾಮ್ರಾ ವ್ಯೂಗೆ. ಈ ಕಡೆ ಬಂದು ಗ್ಲಾಸ್ ಹತ್ರ ಕೂತೈತೆ. ಇದು ಇಲ್ಲೊಂದು ಪ್ರಾಣಿ, ಅದು ಅದೇ ಒರಂಗುಟಾನ್ ಅಂದ್ಬಿಟ್ಟೈತಲ್ಲ, ಅದು ಏನೋ ಉಲ್ಮೆ ಇದೈತೆ. ಮುಖನೇ ತೋರಿಸ್ತಾ ಇಲ್ವಲ್ಲ ಅದು. ಅದ್ರ ಮುಖ ನೋಡ್ತಾ ಇದ್ರೆ ನನಗೆ ಏನು ಅನಿಸ್ತೈತೆ ಅಂತ ಹೇಳಿದ್ರೆ, ಲೋ ಹೋಗ್ರಲ್ಲೋ, ನಿಮ್ಗೆ ಯಾಕ್ರ ನಾವು ಮುಖ ತೋರಿಸ್ಬೇಕು, ನೀವು ಸುಮ್ಮನೆ ಬಂದು ಯಾಕೆ ಹಿಂಸೆ ಕೊಡ್ತೀರಾ ಅನ್ನೋ ಥರ ಇದೆ ಅದರ ರಿಯಾಕ್ಷನು. ಅಲ್ಲಿ ಕರಡಿಗಳಿದೆ. ಈ ಕರಡಿಗಳನ್ನ ನಮ್ಮ ಊರಲ್ಲೇ ನೋಡ್ತಾ ಇದ್ವಿ ಅವಾಗ. ಅಂದರೆ ಕರಡಿ ಆಡ್ಸೋರು ಬಂದ್ಬಿಟ್ಟು ತಾಯ್ತಾ ಕಟ್ಸೋಕ್ಕೆ ಹಿಂಗೆ ಎಗರಿಸ್ತಾ ಇದ್ರು, ಅವಾಗ ನೋಡಿದ್ದು. ಅದಾದಮೇಲೆ ಇವಾಗಲೇ ಇಲ್ಲಿ ನೋಡ್ತಾ ಇರೋದು. ಅಂದರೆ ಮನುಷ್ಯನು ಕೂಡ ಅದನ್ನು ಪಳಗಿಸ್ತಾ ಇದ್ದ ಆ ಕರಡಿಗಳನ್ನು. ಆದರೆ ಇವಾಗ ಆ ಥರ ಏನೂ ಮಾಡೋಂಗಿಲ್ಲ, ಅಂದರೆ ಆ ಥರ ಆಟ ಆಡ್ಸೋಂಗಿಲ್ಲ. ಅದಕ್ಕೆ ಇವಾಗ ಝೂ ಅಲ್ಲಿ ಮಾತ್ರ ನೋಡ್ಬೋದು ನಾವು ಅಷ್ಟೇ. ಕಾಡಲ್ಲಿ ಎಲ್ಲರಿಂದನೂ ಕಾಪಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡೋ ಪ್ರಾಣಿ ಅಂದರೆ ಜಿಂಕೆನೆ. ಆ ಪ್ರಾಣಿಗಳು ಇಲ್ಲಿದೆ. ಈ ಪ್ರಾಣಿ ಇದೆಯಲ್ಲ, ಇದ್ರ ಕಷ್ಟ ಯಾರಿಗೂ ಬೇಡ. ಯಾಕಂದರೆ ಪ್ರತಿಯೊಂದು ಕೂಡ ಬಂದು ಪ್ರಾಣಿಗಳು ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದರೆ ಸಖತ್ತು ಸ್ಪೀಡ್ ಇರುತ್ತೆ ಓಡೋದಕ್ಕೆ. ಸಾರಂಗ ಮತ್ತು ಜಿಂಕೆಗಳೇನಿದೆ ಚೆನ್ನಾಗಿ ಓಡುತ್ತೆ, ಆದರೆ ಪಾಪ ಸಿಗೋಕೊಳ್ತವೆ. ಜಿಂಕೆಗಳಿಗೂ ಕೊಂಬಿದೆಯಾ ನನಗಂತೂ ಕನ್ಫ್ಯೂಸ್ ಆಗ್ತಾ ಇದೆ. ಆ ಸಾರಂಗಗಳಿಗೇನು ಕೊಂಬುಗಳೇನಿದೆ, ಜಿಂಕೆಗಳಿಗೆ ಒಂಥರ ಕೌಲು ಥರ ಕೌಲುಗಳು ಏನು ಹೊಡಿತದೆ ಆ ಥರ ಐತೆ ಇಲ್ಲಿ. ಇವಕ್ಕೆ ಇಲ್ಲೇ ಸೇಫ್ಟಿ ಇರೋದು. ಹೊರಗಡೆ ಕಾಡಲ್ಲೇನಿದ್ರೆ ಇದ್ರ ಪ್ರಾಣ ಉಳಿಯೋದೇ ಇಲ್ಲ. ಇಲ್ಲಿ ಆರಾಮಾಗಿದ್ದಾವೆ. ಈ ಪ್ರಾಣಿಗೆ ಮಾತ್ರ ಸೇಫ್ಟಿ ಪ್ರಾಣಿಗಳು ಇಲ್ಲಿರೋದೇ ಬೆಸ್ಟ್ ಇವು. ನಾನು ಫಸ್ಟು ತೋರಿಸಿದ್ನಲ್ಲ, ಅದು ಕೃಷ್ಣ ಮೃಗ ಅಂತ. ಪುನಃ ಮತ್ತು ಇದು ಚುಕ್ಕಿ ಜಿಂಕೆ. ಈ ಕೌಲುಗಳೆಲ್ಲ ಇದೆಯಲ್ಲ, ಚುಕ್ಕಿ ಜಿಂಕೆ, ಕೆಸರು ಜಿಂಕೆ, ಹಂದಿ ಜಿಂಕೆ, ಕಾಡು ಜಿಂಕೆ, ಕಾಡು ಕುರಿ, ಯಪ್ಪ ಏನೇನೋ ಹೆಸರುಗಳೈತೆ. ಒಟ್ಟಲ್ಲಿ ಜಿಂಕೆಗಳಂತಲೇ ತಿಳ್ಕೊಬಿಡಿ ಅಷ್ಟೇ. ಈ ಕಡೆ ಇಲ್ಲಿ ಆನೆಗಳಿದೆ. ಆನೆಗಳೇನೋ ನೋಡಿರ್ತಾರೆ ಎಲ್ಲರೂ. ಒಂದು 3-4 ಆನೆಗಳಿದೆ ಇಲ್ಲಿ. ನಮ್ಮ ದಸರಾದಲ್ಲಿ ಆನೆಗಳ ದರ್ಬಾರೇ ಜಾಸ್ತಿ ನಮ್ಮ ಈ ಮೈಸೂರಲ್ಲಿ. ಈ ಕಡೆ ಇಲ್ಲೊಂದು ಗೆಂಡ ಮೃಗಗಳಿದೆ, 2 ಇದೆ, ದೊಡ್ಡದಾಗಿದೆ ನೋಡಿ. ಗೆಂಡ ಮೃಗ ಮುಂದೆ ಕೋರೆ ಥರ ಹೆಂಗೆ ಬಿಟ್ಕೊಂಡೈತೆ, ಮೈಯೆಲ್ಲ ಒಂಥರ ರಟ್ ಥರ ಇರುತ್ತೆ ಇದಕ್ಕೆ. ಅಂದರೆ ಫುಲ್ಲು ಸ್ಟ್ರೆಂತು. 2 ಇದೆ, ಜಾಸ್ತಿ ಏನಿಲ್ಲ. ಇಲ್ಲೊಂದು ಚಿಕ್ಕದಾಗಿರುವಂಥ KRS ಮಾಡಿದ್ದಾರೆ. ಆ KRS ಬೇರೆ, ಈ KRS ಬೇರೆ. ಇದು ಚಿಕ್ಕದಾಗಿರುವಂಥ KRS, ಜೂ KRS. ಇದು ಒಂದು 25 ಅಡಿಗಳು ಅಷ್ಟು ಮೇಲಕ್ಕೆ ನೀರು ಆರ್ತಾ ಇದೆ ಇಲ್ಲಿ. ಸುಮ್ಮನೆ ನೋಡೋರಿಗೆ ಸ್ವಲ್ಪ ಇಷ್ಟ ಆಗಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಇಲ್ಲಿ ಅಷ್ಟೇ. ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಮಂಟಪ ರೀತಿ ಇಲ್ಲೆಲ್ಲ ನೋಡಿ ಚೆನ್ನಾಗಿ ಮಾಡವ್ರೆ ಇಲ್ಲಿ. ಇದನ್ನು ನೋಡೋದಕ್ಕೆ ಚೆನ್ನಾಗೈತೆ. ಜೂ ಒಳಗಡೆ ಒಂದಿಷ್ಟು ಇಲ್ಲಿ ಶಾಪಿಂಗ್ ಐಟಮ್ಗಳನ್ನ ಇಟ್ಕೊಂಡಿದ್ದಾರೆ. ಟೋಪಿಗಳಾಗಲಿ, ಟಾಯ್ಸ್ಗಳಾಗಲಿ, ಪುನಃ ಮತ್ತು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ, ನಮ್ಮ ಕರ್ನಾಟಕದ ಬ್ರ್ಯಾಂಡು, ಅದನ್ನೆಲ್ಲ ಇಲ್ಲಿ ತಗೊಳ್ಬೋದು. ಏನಾದರೂ ಬಂದರೆ ಸ್ನ್ಯಾಕ್ಸ್ ಎಲ್ಲ ತಗೊಳ್ಬೋದು. ಸುಸ್ತಾಗಿ ಬಂದಿರ್ತೀವಲ್ಲ, ಅದಕ್ಕೆ ಜ್ಯೂಸು ಮತ್ತು ಪಾಪ್ಕಾರ್ನ್ ಎಲ್ಲ ಇದೆ. ಇಲ್ಲಿ ಆರಾಮಾಗಿ ಬಂದು ಜನ ತಿಂತಾಯಿದ್ದಾರೆ. ಐಸ್ ಕ್ರೀಮ್ ಎಲ್ಲ. ಇದು ಯಾವ್ದು ಗುರು, ಇಲ್ಲೊಂದು ಗೆಂಡ ಮೃಗ ಇದೆ. ನೋಡಿದ್ರೆ ಭಯನೇ ಆಗುತ್ತಲ್ಲ, ಹಂಗೈತೆ. ಒಂಥರ ಪಟ್ಪಟ ಥರ ಐತೆ. ಅಲ್ಲಿ ಏನಾದ್ರು ಕೊಡ್ತಾರೆ ಅಂತಲೇ, ಇದು ಹುಲ್ಲು ಕೊಡ್ತಾರೆ ಅಂತಲೇ ನೋಡಿ ಯಾವ ಥರ ಐತೆ. ಸಕ್ಕತ್ತಾಗೈತೆ ಗುರು ಇದು ಮಾತ್ರ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಒಂಥರ ಮೈಯೆಲ್ಲ ಒಂಥರ ಪಟ್ ಥರ ಇದೆ. ಅಂದರೆ ಸೊಕ್ಕು ಬಿದ್ಕೊಳ್ಳುತ್ತಲ್ಲ ಚರ್ಮ, ಆ ಥರ ಐತೆ ಈ ಪ್ರಾಣಿ. ಇದು ವಿರಾಟ್ ಮತ್ತು ಬಲ್ಲಿ ಅಂದ್ಬಿಟ್ಟು 2 ಪ್ರಾಣಿಗಳಿದೆ. ಇದೊಂದು ಮತ್ತು ಆ ಕಡೆ ಒಂದೈತೆ. ಜನ ಏನಾದರೂ ಕೊಡ್ತಾರೆ, ಹುಲ್ಲು ಕೊಡ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತೈತೆ ಅಷ್ಟೇ. ಇದು ಒಂದು ಕಾಡನ್ನೇ ಸೃಷ್ಟಿ ಮಾಡಿಬಿಟ್ಟವ್ರೆ ನಮ್ಮ ಈ ಮೈಸೂರಲ್ಲಿ. ಒಂದು 30 ವರ್ಷದ ತನಕ ನಮಗೆ ಗೊತ್ತೇ ಇರಲಿಲ್ವಲ್ಲ ನಮಗೆ ಇಲ್ಲೊಂದು ಈ ಥರ ಪ್ಲೇಸ್ಗಳೈತೆ ಅಂದ್ಬಿಟ್ಟು. ಪ್ಲೇಸ್ ಐತೆ ಅಂತ ಗೊತ್ತಿತ್ತು, ಅಂದರೆ ಈ ಥರ ಎಲ್ಲ ಇದೆ ಒಳಗಡೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವಾಗ ಬಂದೆ, ಜೀವನ ಒಂಥರ ಸಾರ್ಥಕ ಆಯಿತು. ಇಲ್ಲೊಂದು ಡೇಂಜರಸ್ ಆಗಿದೆ, ಕಾಳಿಂಗ ಸರ್ಪ ನೋಡಿ. ಎಡೆ ಯಾವ ಥರ ಬಿಟ್ಕೊಂಡೈತೆ ಇವಾಗ. ಇದು ಇದರ ಉದ್ದ ಬಂದು 15ರಿಂದ 20 ಅಡಿಯಷ್ಟು ಉದ್ದ ಬರುತ್ತೆ ಇದು. ಇವಾಗ ಒಂದು 10 ಅಡಿ ಮೇಲಿರಬೇಕು ಇದು. ಮುಖ ತೋರಿಸ್ಬೇಕಾ? ಏನು ನಿನ್ನ ಹೆಸರು? ಹಾಂ, ಸ್ಟೀವನ್ ಸ್ಮಿತ್ ಅಂತನಾ? ಯಾವರು? ಇವರು ರಮಾಬಾಯಿ ನಗರ, ಮೈಸೂರು. ಇಲ್ಲಿಂದ ಮೊಸಳೆಗಳ ಹಾವಳಿ ಚಿಕ್ಕದು ಕಾಣಿಸ್ತೈತೆ ನೋಡಿ. ಮೊಸಳೆ ಇಲ್ಲೊಂದು ಮಲ್ಕೊಂಡೈತೆ, ಇಲ್ಲೊಂದು ಮೊಸಳೆ ನೋಡಿ ಅಲ್ಲಿ.
ಆ ಕಡೆ. ಅದರ ಮೈ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ನೀರು ಉಪ್ಪು ನೀರಲ್ವ ಇದು, ಸ್ವಲ್ಪ ಉಪ್ಪು ಥರ ಕಟ್ಕೊಬಿಟ್ಟೈತೆ ಮೇಲೆ. ಏನು ಆ್ಯಕ್ಟಿವೇ ಇಲ್ಲ, ಅದು ಸುಮ್ಮನೆ ಮಲಗೈತೆ. ನೋಡಿ ಇಲ್ಲೊಂದು ಮೊಸಳೆ ಮಲಗೈತೆ. ಹೆಂಗೆ ಮಲಗೈತೆ ಇದು, ಸ್ವಲ್ಪ ಉದ್ದ ಇಲ್ಲ, ಚಿಕ್ಕಾಗಿದೆ ಇದು ಮೊಸಳೆ. ಪ್ರಾಣಿಗಳಿಗೆಲ್ಲ ಇಲ್ಲಿ ಫುಡ್ ತಗೊಂಡು ಹೋಗ್ತಾ ಇದ್ದಾರೆ. ನಾನ್ ವೆಜ್ ಎಲ್ಲ ಇದೆ. ಸ್ವಲ್ಪ ಮೀನುಗಳನ್ನು ಕೂಡ ತಗೊಂಡಿದ್ದಾರೆ ಇಲ್ಲಿ. ಫುಡ್ ಎಲ್ಲ ಐತೆ. ಪ್ರಾಣಿಗಳಿಗೆ ಏನೇನು ಬೇಕು ಅದೆಲ್ಲ ಫುಡ್ಗಳೆಲ್ಲ ಇಲ್ಲೇ ತಗೊಂಡು ಬಂದು ಇಡ್ತಾ ಇದ್ದಾರೆ. ಇವಾಗ ಪ್ರಾಣಿಗಳಿಗೆಲ್ಲ ಹಾಕೋದಕ್ಕೆ ಟ್ರ್ಯಾಕ್ಟ್ರಲ್ಲಿ ತಗೊಂಡು ಬರೋದು, ಪ್ರಾಣಿಗಳಿಗೆಲ್ಲ ಹಾಕೋದು. ಚಿಕನು ಮತ್ತು ಮೀನುಗಳು ಏನೇನಿದೆ ಎಲ್ಲ ಐಟಮ್ಗಳನ್ನೆಲ್ಲ ಇಲ್ಲಿ ತಂದಿದ್ದಾರೆ. ಇವಾಗ ಪ್ರಾಣಿಗಳಿಗೆಲ್ಲ ಕೊಡ್ತಾರೆ. ಏನೋ ಇಲ್ಲಿ ನೇಮ್ಗಳನ್ನ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಹಕ್ಕಿಗಳಿದೆ. ಏನೇನೋ ಒಂಥರ ಡಿಫ್ರೆಂಟು ನೋಡಿರೋ ಥರ ಇರ್ತವೆ, ಅಂದರೆ ಸ್ವಲ್ಪ ಚೇಂಜಸ್ಸು, ಬ್ಲ್ಯಾಕು ಮತ್ತು ಕಲರ್ಸ್ ಎಲ್ಲ ಚೇಂಜ್ ಇರ್ತದೆ. ಆ ರೀತಿಯಾಗಿದೆ ಇಲ್ಲಿ ಹಕ್ಕಿಗಳು ಮತ್ತು ಈ ಬಾತುಕೋಳಿಗಳೆಲ್ಲ. ಇಲ್ಕಲ್ ಸೀರೆ ಮತ್ತು ಇಲ್ಕಲ್ ಗ್ರಾನೈಟ್ ಅಂತ ಬರುತ್ತಲ್ಲ, ಆ ಸೈಡ್ ಹುಡುಗರು ಇವರು ಹೈಟ್ನ ಚೆಕ್ ಮಾಡ್ತಾ ಇದ್ದಾರೆ. ಜಿರಾಫೆ ಜೊತೆ ಎಷ್ಟೆಷ್ಟು ಹೈಟ್ ಇದ್ದಾರೆ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿ. ನಮ್ಮ ಹುಡುಗರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ಸ್ ಬ್ರೋ. ಫ್ರೆಂಡ್ಸ್ ಎಲ್ಲ ಆ ಕಡೆಯಿಂದ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಮೈಸೂರಿನಿಂದ ಇವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದು 7-8 ಜಿರಾಫೆಗಳಿದೆ. ಒಂದು 15 ಅಡಿ ಅಷ್ಟು ಹೈಟ್ ಐತೆ ಅನಿಸುತ್ತೆ ಒಂದೊಂದು ಜಿರಾಫೆ ಇದು. ನಮ್ಮ ಈ ಮೈಸೂರು ಜೂನೆಲ್ಲ ಸುತ್ತಾಡ್ಕೊ ಬಂದ್ವಿ. ಸಖತ್ತು ಖುಷಿ ಆಯಿತು ನನಗಂತೂ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತು ಹಾವುಗಳು ಎಲ್ಲನೂ ನೋಡಿದ್ವಿ. ವಿವಿಧ ರೀತಿಯಾದಂಥ ಪಕ್ಷಿ ಪ್ರಾಣಿಗಳನ್ನೆಲ್ಲ ನೋಡಿದ್ವಿ. ಕೊನೆಗೆ ಒಂದು ಬೇಜಾರಾಗೋಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಪ್ರಾಣಿಗಳು ಇರಬೇಕಾಗಿದ್ದು ಕಾಡಲ್ಲಿ, ಆದರೆ ಇಲ್ಲಿದೆ, ಅದೊಂದೇ ಬೇಜಾರು. ಯಾವಾಗಲೂ ಪ್ರಾಣಿಗಳು ಪಕ್ಷಿಗಳು ಏನಿದ್ರು ಆರ್ತಾ ಇರಬೇಕು, ಫ್ರೀಡಮ್ ಆಗಿರಬೇಕು. ಇವಾಗ ಈ ಥರ ಇದೆಯಲ್ಲ, ಅದನ್ನು ನೋಡೋದಕ್ಕೆ ಬೇಜಾರಾಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೈತೆ. ಗಾಯ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.